ನಾನು ನಿಮ್ಮ ಪ್ರೀತಿ ಅಮೋಘ ಕನ್ನಡಿಗ. ಸೊ ಇವತ್ತು ನನ್ನ ಕಾಲೇಜ್ಗೆ ಅಂತ ಬಂದಿದೆ, ರಿಸಲ್ಟ್ ಇತ್ತು, ರಿಸಲ್ಟ್ ನೋಡೋಕ್ಕೆ ಅಂತ ಬಂದಿದೆ. ಹಾಗೆ ನಮ್ಮ ಕಾಲೇಜಿಂದ ಹಾಸ್ಟೆಲ್ ಓಪನ್ ಆಗ್ತಿದೆ, ಆ ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಯಾವ ಥರ ಇದೆ ಹಾಸ್ಟೆಲು ಅಂತ ನೋಡೋಣ ಅಂತ ಬಂದೆ. ಸೊ ಬನ್ನಿ ನೋಡೋಣ ಹಾಸ್ಟೆಲ್ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಇದೇ ನಮ್ಮ ಕಾಲೇಜಿನ ಹಾಸ್ಟೆಲು ಹೊಸ್ದಾಗಿ ಓಪನ್ ಆಗ್ತಿದೆ, ಬಾಯ್ಸ್ ಹಾಸ್ಟೆಲ್. ಇದು ಜಾಗ ನೋಡ್ತಿರೋ ಸುತ್ತ ಚೆನ್ನಾಗಿದೆ. ಬನ್ನಿ ಹಾಸ್ಟೆಲ್ ಹೇಗಿದೆ ಒಳಗಡೆ ಅಂತ ಅಂದ್ಬಿಟ್ಟು ನೋಡೋಣ. ನಾನು ನೋಡಿಲ್ಲ, ಇದೆ ಫಸ್ಟು. ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ. ಸೊ ನೋಡೋಣ ಯಾವ ರೀತಿ ಆಗ್ತಿದೆ, ಹೇಗಿದೆ ಅಂದ್ಬಿಟ್ಟು. ಇದು ರೂಮು ನೋಡಿ, ಇಲ್ಲೇನಾದ್ರೆ ಅವ್ರ ವಸ್ತುಗಳು ಇಟ್ಕೊಳ್ಳೋದಕ್ಕೆ, ಬಾಯ್ಸ್ ಆಲ್ಟ್ ಆದಾಗ ವಸ್ತುಗಳು ಇಟ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ತಿರ್ಬೋದು. ಇಲ್ಲೊಂದು ರೂಮ್ ಇದೆ, ಅದೊಂದು ರೂಮು, ಇದೊಂದು ರೂಮ್ ಇದೆ, ಆ್ಯಂಡ್ ಇದೊಂದು ರೂಮ್ ಇದೆ. ಸೊ ರೂಮ್ಗಳೇನೋ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟಿ ಇದೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ ಬರೋಂಥ ಹುಡುಗರು. ನೋಡಿ ಒಳ್ಳೆ ಬೆಳಕಿಂದ ಚೆನ್ನಾಗಿ ಕಳಿಸ್ತಿದೆ. ನೋಡಿ ಇದು ಒಂದು ರೂಮ್ ಇದೆ, ಅಲ್ಲೂ ಒಂದು ರೂಮ್ ಇದೆ, ಅದು ಪಕ್ಕದಲ್ಲಿ ಒಂದು ರೂಮ್ ಇದೆ, ಇಲ್ಲಿ ವಾಶ್ರೂಮ್ ಬರುತ್ತೆ. ಸೊ ವಾಶ್ರೂಮ್ ಅನ್ಸುತ್ತೆ, ನೋಡೋಣ. ನೋಡಿ ವಾಶ್ರೂಮ್ ಇನ್ನೂ ಫಿಟ್ ಮಾಡಿಲ್ಲ, ಇನ್ನೂ ಕೆಲಸಗಳು ತುಂಬ ಬಾಕಿ ಇದೆ. ಮೇ ಬಿ ಇದು ಟಾಯ್ಲೆಟ್, ಇದು ಬಾತ್ರೂಮ್. ಸ್ನಾನ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ ಮೇ ಬಿ, ನನ್ನ ಪ್ರಕಾರ. ನೋಡಬೇಕಾಗ್ತದೆ ಸ್ನಾನ ಮಾಡೋದಕ್ಕೆ ಅಂತಲೇ. ಆ್ಯಂಡ್ ಇಲ್ಲಿಂದ ಇದು ನಾನು ತೋರಿಸ್ತಿರೋದು ಇದು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರ್ ಅಲ್ಲಿದೆ ನೋಡಿ, ಫಸ್ಟ್ ಫ್ಲೋರು ಸೇಮ್ ರೂಮ್ಸ್ಗಳಿದೆ, ಅದನ್ನೂ ಒಂದು ಸಲ ತೋರಿಸ್ಬಿಡ್ತೀನಿ. ಅಲ್ಲೊಂದಿಷ್ಟು ರೂಮ್ಸ್ಗಳಿದೆ, ಅಲ್ಲೊಂದು 4 ರೂಮ್ ಇದೆ. ಸೇಫ್ಟಿ ಚೆನ್ನಾಗಿದೆ ಅಂತ ಅನ್ಬೋದು. ಇಲ್ಲಿ ಆಪೋಸಿಟ್ 2 ರೂಮ್ ಇದೆ. ಸೊ ರೂಮ್ಸ್ ಬಗ್ಗೆ ಮಾತಾಡೋದು ಏನಿಲ್ಲ, ರೂಮ್ಸ್ ಚೆನ್ನಾಗೇ ಇದೆ, ಒಳ್ಳೆ ರೂಮ್ಸ್ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ರೂಮ್ಸ್ ಅಂತೂ. ಎಲ್ಲ ಸೇಮ್ ಟು ಸೇಮ್ ರೂಮ್ಸ್, ಜಾಸ್ತಿ ತೋರಿಸೋದಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲ ಸೇಮ್ ಹಂಗೆ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಓಕೆನಾ, ಇದನ್ನು ಬೇಕಾದ್ರೆ ಲೆಕ್ಕ ಹಾಕೊಂಡು ಹೋಗ್ಬೋದು. 1 2 3 4 ಟಾಪ್ ಹೋಗ್ತಿದೆ ಜಾಗ ಇಲ್ಲಿ 4. ಸುತ್ತ ನೋಡ್ಬೋದು ನೀವು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ನಿಂತ್ಕೊಂಡು ಸ್ಟಾರ್ಟ್ ಮಾಡಿದೆ ವೀಡಿಯೋನ. ನೋಡಿ ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಚಿಲ್ಕೋಡಿ ಬೆಟ್ಟ. ಓಕೆ, ಡೋರೆಲ್ಲ ಫಿಟ್ಟಿಂಗ್ ಆಗುತ್ತೆ, ಡೋರ್ ಫಿಟ್ಟಿಂಗ್ ಎಲ್ಲ ಬಿಟ್ಟಿದ್ದಾರೆ, ಗ್ಯಾಪ್ನ ಡೋರ್ ಫಿಟ್ ಎಲ್ಲ ಆಗುತ್ತೆ. ಇದು ಒಂದು ರೂಮ್, ಆ್ಯಂಡ್ ಈ ಕಡೆ ರೂಮ್ಸ್ ಇದೆ. ಆ್ಯಂಡ್ ಹಂಗೆ ಹೋಗ್ತಾನೆ ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ರೂಮ್ಸ್ ಇದೆ. ನಾವು ಬರೋದು ಲೆಫ್ಟ್ ಸೈಡ್ ತಿರುಗಿದ್ರೆ ಇಲ್ಲೂ ರೂಮ್ಸ್ ಕೂಡ, ಇಲ್ಲೂ ರೂಮ್ಸೇ ಇದೆ ಪೂರ್ತಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅನ್ಬೋದು. ಇಲ್ಲಿ ಟಾಪ್ ಫ್ಲೋರ್ಗೆ ಇಲ್ಲೊಂದೆರಡು ವಾಶ್ರೂಮ್ಸ್ ಇದೆ, ಮೇ ಬಿ ಎಮರ್ಜೆನ್ಸಿ ವಾಶ್ರೂಮ್ ಅನಿಸ್ತಿದ್ದು, ಮೇ ಬಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಮ್ ಇದೆ. ರೂಮ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಂಡು ಹೋಗೋಣ. 1 2 3 4 5 6 ಇದೊಂದು 7 8 9 10 11. ಫುಲ್ ಟಾಪ್ ಇಷ್ಟೇ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅಷ್ಟೇ ಮಾಡೋದು. ಮೇ ಬಿ ಕನ್ಸ್ಟ್ರಕ್ಷನ್ ಆಗ್ಬೋದೇನೋ. ನೋಡು ಟಾಪಲ್ಲಿ ಪೂರ್ತಿ ಈಗ ಕಾಣಿಸ್ತಿದೆ. ಟಾಪಲ್ಲಿ ತುಂಬ ಅದ್ಭುತವಾಗಿದೆ, ಟಾಪಲ್ಲಿ ನೋಡೋದಕ್ಕೆ ವ್ಯೂ ಅಂತೂ. ಇಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ಜಾಸ್ತಿ ಬಾಕಿ ಇದೆ. ಟ್ಯಾಂಕ್ಸ್ ಕೂಡ ಇದೆ, 3 ಟ್ಯಾಂಕ್ ಇದೆ. ಟಾಪಿಂದ ಅಬ್ಸರ್ವ್ ಮಾಡ್ಬೋದು, ಕಾಲೇಜ್ ಅಲ್ಲೇ ಕಾಣಿಸ್ತಿದೆ, ಅದೇ ಕಾಲೇಜ್ ಆಪೋಸಿಟೇ. ಕಾಲೇಜ್ಗೆ ಎಂಟ್ರಿ ಕೊಡೋಲ್ಲ ನಿಮಗೆ ಸಿಗುತ್ತೆ ಬಾಯ್ಸ್ ಹಾಸ್ಟೆಲ್, ಆ್ಯಂಡ್ ಲೈಬ್ರರಿ ಕೂಡ ಅಲ್ಲಿದೆ. ಈ ಥರ ಇದೆ.
ಆ್ಯಂಡ್ ಆ ಕಡೆಗೂ ಹೋಗಿರಲಿಲ್ಲ ಅನ್ಸುತ್ತಲ್ಲ ಮೇ ಬಿ. ಹಾಂ, ಈ ಕಡೆ ಹೋಗೋದು ಮಾಡ್ತಿದ್ದೆ ನಾನು. ಇರಿ ನೋಡಿ, ನೀವು ಇಲ್ಲೂ ನೋಡ್ಬೋದು. ಇಲ್ಲೂ ರೂಮ್ಸ್ ಇದೆ. ಟೋಟಲ್ 12, 13, 14. ನಿಮಗೆ ಫಸ್ಟ್ ಫ್ಲೋರ್ಲೇ 14 ರೂಮ್ಸ್ ಸಿಗುತ್ತೆ. ಆ್ಯಂಡ್ ಇದು ಒಂದು ವಾಶ್ರೂಮ್ ನೋಡ್ಬೋದು. ಕರಡೆ ಸೇಮ್ ಹೆಂಗಿದೆ ಹಂಗೆ ಇದೆ ಇಲ್ಲೂ, ನೋ ಚೇಂಜಸ್. ಬಟ್ ಆದರೆ ಎಕ್ಸ್ಟ್ರಾ ವಾಶ್ರೂಮ್ಸ್ ಇದೆ ಇಲ್ಲಿ. 14 ರೂಮ್ಸ್ ಇದೆ. 14 ರೂಮ್ಸ್ ಯಾಕಂದರೆ ಸ್ಟ್ರೆಂತ್ ಜಾಸ್ತಿ. ಸೊ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ವಾಶ್ರೂಮ್ಸ್ ಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ವಾಶ್ರೂಮ್ಸ್ ಇದೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ತಿರ್ಬೋದು. ಅದು ರೂಮ್ಸ್ ಕೂಡ ಆನ್ಲೈನು ರೂಮ್ಸ್ ಬರುತ್ತೆ, ಇಲ್ಲೂ ರೂಮ್ಸ್ ಬರುತ್ತೆ. ಎಲ್ಲ ರೂಮ್ ಕೂಡ ಸೇಮ್ ಇದೆ, ನೋ ಚೇಂಜಸ್. ಎಲ್ಲ ರೂಮ್ ಹಂಗೆ ಸೇಮ್ ಅದೇ ಥರ ಕಟ್ಟಿದ್ದಾರೆ. ಕರಡೆ ರೂಮ್ಸ್ ನೋಡೋಣ. ಕರಡೆ ಎಷ್ಟಿದೆ ಲೆಕ್ಕಾಗಿಲ್ಲ, ಈಗ ಕೌಂಟ್ ಮಾಡೋಣ ಕರಡೆ ಎಷ್ಟಿದೆ ಅಂತ. ಹಾಂ ಚೆನ್ನಾಗಿದೆ. ಕರಡೆ ಹೇಳ್ದಂಗೆ ಇದು ವಾಶ್ರೂಮ್ ಇರುತ್ತೆ. ವಾಶ್ರೂಮ್ ಬಿಟ್ಟರೆ ವಾಶ್ರೂಮ್ ಫಸ್ಟ್ ತೋರಿಸಿದ್ದೀನಿ. ರೂಮ್ 1, 2, 3 ರೂಮ್ ಇದೆ ಈ ಕಡೆ ಸೈಡು. ಎಂಟ್ರೆನ್ಸಿಂದ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ 3 ರೂಮ್ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ. 3, 4, 5, 6 ರೂಮು. 6 ಒಳ್ಳೆ ಫೆಸಿಲಿಟಿ ಇದೆ ನೋಡ್ಬೋದು. ಅವ್ರಿಗೂ ವಾಶ್ರೂಮ್ ಕೂಡ ಸಪ್ರೇಟ್ ವಾಶ್ರೂಮ್ ಇದೆ ಅವ್ರಿಗೆ. ಈ ಮೇಯ್ನ್ ಆಗಿರೋರಿಗೆ ಅನಿಸುತ್ತೆ ಇದು. ಇಲ್ಲೂ ಒಂದು ರೂಮ್ ಸಿಗುತ್ತೆ. ಆ್ಯಂಡ್ ಇದು ಮೇ ಬಿ ಕ್ಯಾಂಟೀನ್ ಇರ್ಬೋದು ಅಂತ ಅನ್ಕೋತೀನಿ. ಪಕ್ಕ ಕ್ಯಾಂಟೀನ್ ಅನಿಸುತ್ತೆ ನನಗೆ ಯಾಕೋ. ಅಬ್ಸರ್ವ್ ಮಾಡ್ತಿರ್ಬೋದು ಕ್ಯಾಂಟೀನ್ ಎಷ್ಟು ಚೆನ್ನಾಗಿದೆ ಅಂತ. ಫ್ಯಾನ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಕ್ಯಾಂಟೀನ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ನೋಡಿ, ಊಟ ಬಡಿಸೋದಕ್ಕೆ ಜಾಗ. ಆ್ಯಂಡ್ ಅಲ್ಲಿ ಅಡುಗೆ ಮಾಡೋದಕ್ಕೆ ಅನಿಸುತ್ತೆ ಮೇ ಬಿ. ಇದು ಅಡುಗೆ ಮಾಡೋಕ್ಕೆ ಜಾಗ ಇರ್ಬೋದು. ಅಡುಗೆ ಮಾಡೋಕ್ಕೆ ಮೇ ಬಿ ಜಾಗ ಇರ್ಬೋದು. ಇದನ್ನು ಕಿಚನ್ ತುಂಬ ದೊಡ್ಡದಾಗಿದೆ. ಆ್ಯಂಡ್ ಸ್ಟೋರ್ ರೂಮ್ ಇರ್ಬೋದು ಮೇ ಬಿ. ಸ್ಟೋರ್ ರೂಮ್ ಇದ್ದರೂ ಇರ್ಬೋದು. ಸ್ಟೋರ್ ರೂಮ್ ಇರ್ಬೋದು ಅನಿಸುತ್ತೆ ನನಗೆ. ಸ್ಟೋರ್ ರೂಮ್ ಇರ್ಬೋದು. ಇಲ್ಲಿ ಮೇ ಬಿ ಇಲ್ಲಿ ಅಡುಗೆ ಮಾಡ್ತಾರೆ ಅನಿಸುತ್ತೆ ಮೇ ಬಿ. ಇಲ್ಲಿ ಇಟ್ಕೊಂಡು ಮೇ ಬಿ ಅಡುಗೆ ಮಾಡ್ಬೋದು. ಅಡುಗೆ ಮಾಡಿ ಇಟ್ಕೋಬೋದು. ಎಲ್ಲ ಒಂದು ಕಡೆ ಅಡುಗೆ ಮಾಡಿ, ಇಲ್ಲ ಮೇ ಬಿ ಏನಾದ್ರು ಇಟ್ಕೊಳ್ಳೋಕ್ಕೆ ಇರ್ಬೋದು, ಏನೋ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಅಡುಗೆ ಮಾಡ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಚೆನ್ನಾಗಿದೆ ಅಡುಗೆ ಮನೆ ಕೂಡ. ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಇಲ್ಲೊಂದು ಡೋರ್ ಬರುತ್ತೆ. ಮೇ ಬಿ ಇಲ್ಲಿ ಇಟ್ಕೊಂಡು ಹುಡುಗರಿಗೆ ಬಡಿಸ್ಬೋದು. ಇಲ್ಲಿಂದ ಊಟನ ಇಲ್ಲಿ ಇಟ್ಕೊಂಡು ಊಟನ ಹುಡುಗರಿಗೆ ಬಡಿಸ್ಬೋದು. ಅಲ್ಲೆಲ್ಲ ಟೇಬಲ್ಸ್ ಬರ್ಬೋದು ಅನಿಸುತ್ತೆ. ಟೇಬಲ್ ಚೇರ್ ಬಂದಾಗ ಅಲ್ಲಿ ಕೂತ್ಕೊಂಡು ಊಟ ಮಾಡೋದು ಇರ್ಬೋದೇನೋ ಮೇ ಬಿ. ಆ್ಯಂಡ್ ಇಲ್ಲಿಂದ ಆಚೆ ನೋಡ್ಬೋದು. ಆಚೆ ಬಂದರೆ ಹ್ಯಾಂಡ್ ವಾಶ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ನಲ್ಲಿ ಫಿಟ್ಟಿಂಗ್ ಇನ್ನೂ ಆಗಿಲ್ಲ. ನಲ್ಲಿ ಫಿಟ್ ಮಾಡ್ತಾ ಅನಿಸುತ್ತೆ ನನ್ನ ಪ್ರಕಾರ. ನಲ್ಲಿ ಫಿಟ್ ಆಗುತ್ತೆ. ಈ ಏರಿಯಾ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ನೋಡ್ತಿರ್ಬೋದು ಪೂರ್ತಿ ಈ ಜಾಗ ಎಲ್ಲ ನೋಡಿ. ಇದೆಲ್ಲ ಫುಲ್ಲು ಕ್ಯಾಂಟೀನ್ ನೋಡಿ, ಈ ಥರ ಇದೆ ಕ್ಯಾಂಟೀನ್ ಮಾತ್ರ. ಫುಲ್ ಕನ್ಸ್ಟ್ರಕ್ಷನ್ ಆದಮೇಲೆ ನೋಡಬೇಕು. ಇಲ್ಲೊಂದು ಕೂಡ ಇದೊಂದು ಸಪ್ರೇಟ್ ಇದೆ. ಮೇ ಬಿ ಇದು ಸ್ಟೂಡೆಂಟ್ಸ್ಗೆ ಅನಿಸುತ್ತೆ ಸಪ್ರೇಟಾಗಿದ್ದು. ಹ್ಯಾಂಡ್ ವಾಶ್ಗೆ ಸಪ್ರೇಟ್ ಇದೆ ಅನಿಸುತ್ತೆ ಮೇ ಬಿ ಇಲ್ಲಿ. ಟೋಟಲ್ ಇಷ್ಟು ಕ್ಯಾಂಟೀನ್ ನೀವು ನೋಡ್ಬೋದು. ಇಷ್ಟಿದೆ. ಆ್ಯಂಡ್ ಅಲ್ಲಿಂದ ಹೋಗ್ತು ಅಂದರೆ ಇಲ್ಲೊಂದು ರೂಮ್ಸ್ ಕೂಡ ಬರುತ್ತೆ. ಸೇಮ್ ಇಲ್ಲೊಂದು ರೂಮ್ ಇದೆ. ಈ ಕಡೆ ರೇಸಿರ್ತಿದ್ದಾರೆ. ಯಾವ ಸ್ಟೋರ್ ಥರ ಇದೆ ಅದು ಗೊತ್ತಿಲ್ಲ. ಹುಡುಗರು ಏನಾದ್ರು ನಿಜವಾಗ್ಲೂ ಈ ಲೈನಲ್ಲಿ ಈ ಲೈನಲ್ಲಿ ರೂಮ್ ಸಿಕ್ಬಿಟ್ರು ಅಂತ ಪಾಪ ಸಿಕ್ಕಾಪಟ್ಟೆ ಅನ್ಲಕ್ಕಿದ್ದೆ. ಮತ್ತು ಯಾಕೆಂದರೆ ವಾರ್ಡನ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಹುಡುಗರಿಗೆ ಏನೋ ಸ್ವಲ್ಪ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟಗಳಿರುತ್ತೆ. ಯಾಕೆಂದರೆ ಕ್ಯಾಂಟೀನ್ ಇಲ್ಲೇ ಇರುತ್ತೆ. ಯಾರು ಮೇಯ್ನಾಗಿ ಯಾರಿರ್ತಾರೆ ಹಾಸ್ಟೆಲಲ್ಲಿ ಅವ್ರು ಕೂಡ ಇಲ್ಲೇ ಇರ್ತಾರೆ. ಸೊ ಪಾಪ ಈ ಎರಡು ರೂಮ್ ಇದೆಯಲ್ಲ, ಈ 2 ರೂಮ್ ಸಿಕ್ತವ್ರಿಗೆ ಪಾಪ ತುಂಬ ಮಾತಾಡೋಂಗೆ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ. ಇಲ್ಲಿ 1, 2, 3, 4, 5, 6,
ಫ್ಲೋರ್ಲಿ ನಿಮಗೆ 8 ರೂಮ್ಸ್ಗಳು ಸಿಗುತ್ತೆ. 8 ರೂಮ್ಸಲ್ಲಿ ಒಬ್ಬರು 4 ಜನ ಅಂತ ಇದ್ರೂ ಆಗುತ್ತೆ ಅನಿಸುತ್ತೆ. ಮೇ ಬಿ ನಮ್ಮ ಪ್ರಕಾರ ನಂಗೆ ಗೊತ್ತಿಲ್ಲ ಯಾವ ಥರ ಇರ್ತಾರೆ ಅಂತ. 4 ಜನ ಇರ್ಬೋದೇನೋ. ಗ್ರೌಂಡ್ ಫ್ಲೋರ್ಲಿ 8 ರೂಮ್ ಇದೆ. ಫಸ್ಟ್ ಫ್ಲೋರ್ಲಿ 14 ರೂಮ್ ಇದೆ. ಸೊ ಚೆನ್ನಾಗಿದೆ, ಒಳ್ಳೆ ವೆದರು. ಇಲ್ಲಿ ಹಾಸ್ಟೆಲ್ ಇರೋದಕ್ಕೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಅನ್ಬೋದು. ಯಾಕೆಂದರೆ ಸುತ್ತಮುತ್ತ ಒಳ್ಳೆ ವೆದರ್ ಇದೆ, ಓದೋದಕ್ಕೂ ಚೆನ್ನಾಗಿದೆ, ಕಾಲೇಜ್ ತುಂಬ ಚೆನ್ನಾಗಿದೆ, ಕಾಲೇಜು ಚೆನ್ನಾಗಿ ಏನೂ ಭಯ ಪಡೋಂಥದ್ದು ಏನೂ ಇಲ್ಲ. ಇಲ್ಲಿ ಒಳ್ಳೆ ವೆದರ್ ಇದೆ, ಸುತ್ತ ಗ್ರೀನರಿ ಪ್ರತಿಯೊಂದು ಚೆನ್ನಾಗಿದೆ. ನೋಡೋಣ, 2 ಮಂತ್ಸ್ ಆದಮೇಲೆ ಓಪನಿಂಗ್ ಅಂತ ತಂದಿದ್ದಾರೆ. ಈ ಓಪನಿಂಗ್ಗೆ ಟ್ರೈ ಮಾಡ್ತೀನಿ ಬಂದು ವೀಡಿಯೋ ಮಾಡೋದಕ್ಕೆ. ನೋಡೋಣ, ಓಪನಿಂಗ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಆಚೆ ಹೋಗ್ತಾ ಇದ್ದೀನಿ ಈಗ. ಬಿಲ್ಡಿಂಗ್ ಪೂರ್ತಿ ನೋಡ್ತಿರ್ಬೋದು, ಬಿಲ್ಡಿಂಗ್ ಪೂರ್ತಿ ಚೆನ್ನಾಗಿದೆ. ಇದು ನಮ್ಮ ಚಿಲ್ಕೋಡಿನ ನಮ್ಮ ಕಾಲೇಜಿನ ಬಾಯ್ಸ್ ಹಾಸ್ಟೆಲ್. ನಮಗಂತೂ ಅದೃಷ್ಟ ಇಲ್ಲ ಇಲ್ಲೋದಕ್ಕೆ, ಯಾಕಂದರೆ ನಾವು ಬಂದಾಗ ಯಾವ ಹಾಸ್ಟೆಲ್ ಕೂಡ ಓಪನ್ ಆಗಿಲ್ಲ. ಜಸ್ಟ್ ಕಾಲೇಜ್ ಓಪನ್ ಆಗಿದ್ದು, ಕಾಲೇಜ್ ಹೊಸ ಬಿಲ್ಡಿಂಗ್ ಆಗಿತ್ತು ನಮಗೆ. ಸೊ ಚೆನ್ನಾಗಿದೆ ಹಾಸ್ಟೆಲ್. ಈಗ ಬಂದಿರೋ ಹುಡುಗರಿಗೆಲ್ಲ ಪ್ರತಿಯೊಬ್ಬರಿಗೂ ಇದು ಚೆನ್ನಾಗಿದೆ, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇದನ್ನು ದಯವಿಟ್ಟು ಯಾರು ಅದು ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮಗೆ ಚೆನ್ನಾಗಿರೋ ಒಳ್ಳೆ ಸೌಕರ್ಯ ಸಿಕ್ಕಿದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಮಗೆ ಅದೃಷ್ಟ ಸಿಕ್ಕಿಲ್ಲ, ನಾವು ನಮಗೇನೋ ಥರ ಚಾನ್ಸ್ ಸಿಕ್ಕಿದ್ರೆ ನಾವು ಇಲ್ಲೇ ಇರ್ತಿದ್ವಿ ಹಾಸ್ಟೆಲೇ. ಬಟ್ ಆ ಥರ ಚಾನ್ಸ್ ಸಿಕ್ಕಿಲ್ಲ. ಬಟ್ ಆದರೆ ಇದನ್ನು ಉಪಯೋಗಿಸ್ಕೊಳ್ಳೋಂಥ ಪ್ರತಿಯೊಬ್ಬ ಹುಡುಗರಿಗೂ ದಯವಿಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 2 ಮಂತ್ಸಲ್ಲಿ ಓಪನ್ ಆಗ್ಬೋದು ಅಂತ ಅಂದಿದ್ದಾರೆ. ನನ್ನ ಪ್ರಕಾರ ಅಲ್ಲಿ ಕೇಳಿದಾಗ ನಮ್ಮ ಸ್ಟಾಫ್ ಹೇಳಿದ್ದು 2 ಮಂತ್ಸಲ್ಲಿ ಓಪನ್ ಆಗುತ್ತೆ ಅಂತ. ಸೊ 2 ಮಂತ್ಸಲ್ಲಿ ಓಪನ್ ಆದರೂ ಕೂಡ ದಯವಿಟ್ಟು ಬರೋರೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟು ನಮ್ಮ ಕಾಲೇಜಿನ ಹಾಸ್ಟೆಲ್ ಓಪನಿಂಗ್ 2 ಮಂತ್ಸ್ ಆದಮೇಲೆ. ಮೇ ಬಿ ಗೊತ್ತಿಲ್ಲ, ಅದಾದಮೇಲೆ 2 ಮಂತ್ಸ್ ಆದಮೇಲೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಓಪನಿಂಗಿನ ಬಂದು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಮತ್ತೆ ಈ ಥರ ವೀಡಿಯೋಗಳು ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.